ತುಂಬಾ ಖುಷಿ ಆಗ್ತಿದೆ. ಒಂಥರ ಹೆಂಗೆ ಅಂತಂದ್ರೆ ನನಗೆ ಬೆಳಿಗ್ಗೆನೆ ಅನ್ಸಿದ್ದು ಅಂದ್ರೆ ತುಂಬಾ ಎಷ್ಟೊಂದು 6 ತಿಂಗಳು ಗ್ಯಾಪ್ ಆಯ್ತು ಅನ್ಸುತ್ತೆ ಒಂದು ಪ್ರೆಸ್ ಮೀಟ್ ಮಾಡಿ. ಅದಕ್ಕೆ ಕಾರಣನೂ ಇದೆ, ಸುಮಾರು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದೆ. ಕಂಟಿನ್ಯೂ ಆಗಿ ಈಗ ಧರ್ಮಣ್ಣ 2.0 ಶುರು ಆಗುತ್ತೆ. ಯಾಕೆಂದ್ರೆ ಈ ಸಿನಿಮಾದಿಂದನೇ ಶುರು ಆಗುತ್ತೆ. ಸುಮಾರು ಒಂದು 7-8 ಸಿನಿಮಾ ಡಬ್ಬಿಂಗ್ ಮಾಡಿ ರೆಡಿ ಇದೆ. ಖಂಡಿತವಾಗ್ಲೂ ಒಳ್ಳೊಳ್ಳೆ ಸಿನಿಮಾಗಳು. ಅದರಲ್ಲಿ ಗೋಲ್ಮಾಲ್ ಗ್ಯಾಂಗ್ ಕೂಡ ಒಂದು, ನಮ್ದೊಂದು ಗ್ಯಾಂಗು, ಆಪೋಸಿಟ್ ಒಂದು ಗ್ಯಾಂಗು, ಅದ್ರ ಪಕ್ಕದಲ್ಲಿ ಒಂದು ಗ್ಯಾಂಗು, ಸುಮಾರು ಒಂದು 3-4 ಗ್ಯಾಂಗ್ಗಳಿದೆ. ಆದ್ರೆ ಯಾರ್ಯಾರು ಅಂತ ಇವಾಗಲೇ ಹೇಳಲ್ಲ, ನಿಮಗೆ ಅನ್ನಿಸ್ದಂಗೆ. ಆದ್ರೆ ನನ್ನ ಪಾತ್ರ ಬಂದ್ಬಿಟ್ಟು ತುಂಬಾ ಅದ್ಭುತವಾಗಿ ಡೈರೆಕ್ಟರ್ ಕಟ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು. ಯಾಕೆಂತಂದ್ರೆ ಶಿವು ಸರ್ ಫಸ್ಟ್ನೇ ಸತಿ ಕತೆ ಹೇಳಿದಾಗ ನನ್ನ ಪಾತ್ರ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದ್ರೆ, ಸ್ಕ್ರೀನಲ್ಲೂ ಕೂಡ ಡಬ್ಬಿಂಗ್ ಮಾಡ್ಬೇಕಾದ್ರೆ ನಾನು ನೋಡಿದಾಗ ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ಟೆ. ಸುಮಾರು ಎಂಜಾಯ್ ಮಾಡಿದೆ ನಾನು ಕೂಡ ಡಬ್ಬಿಂಗ್ ಮಾಡ್ಬೇಕಾರೆ. ಆಮೇಲೆ ಅನಿಲ್ ಹಾಗೆ ಕಾರ್ತಿಕ್, ಇದು ನಮ್ ಟೀಮು. ಆಕ್ಚುಲಿ ಒಂದು ಗ್ಯಾಂಗ್ ಅಲ್ಲಿ ನಮ್ದೊಂದು ಗ್ಯಾಂಗು. ತುಂಬಾ ಅಂದ್ರೆ ಅದ್ಭುತವಾಗಿದೆ. ಯಾಕೆಂದ್ರೆ ಕತೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಪಾತ್ರಗಳು ಅಷ್ಟೇ ಚೆನ್ನಾಗಿದೆ. ಓಂ ಪ್ರಕಾಶ್ ರಾವ್ ಸರ್ ಆಗಿರ್ಬೋದು, ಮಂಡ್ಯ ರಮೇಶ್ ಸರ್ ಆಗಿರ್ಬೋದು, ಶ್ರೀನಾಥ್ ಸರ್ ಆಗಿರ್ಬೋದು, ಜಾಕ್ ಸರ್ ಆಗಿರ್ಬೋದು, ಹಾಗೆ ನಮ್ಮ ಮಾಂತೇಶು, ಆಮೇಲೆ ನಮ್ಮ ಚೇತನ್ ದುರ್ಗ, ಹಿಂಗೆ ಹೇಳ್ತಾ ಹೋದ್ರೆ ಸುಮಾರು ಜನ ಕಲಾವಿದರು ಹೆಂಗೆ ನಿಮ್ ಕಣ್ಮುಂದೆ ಕಾಣ್ತಾರೆ ಹಂಗೆ ಅದ್ರ ಹಿಂದೆ ತಂತ್ರಜ್ಞರು ಕೂಡ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಈ ತರದೊಂದು ಸಿನಿಮಾ ಮೂಡ್ ಬರೋಕೆ ಪ್ರಮುಖ ಕಾರಣ ಎಲ್ಲರಿಗೂ ಗೊತ್ತಿದೆ, ಅನ್ನದಾತರು, ಇಲ್ಲೇ ಕೂತಿದ್ದಾರೆ ಸತೀಶ್ ಸರ್ ಮತ್ತೆ ಮೇಡಮ್ಮು. ಈ ತರದೊಂದು ಸಿನಿಮಾ ಖಂಡಿತವಾಗ್ಲೂ ಹೊಸಬ್ರು ನಿಮ್ ಮುಂದೆ ತರ್ತಾ ಇದ್ದಾರೆ. ಈಗಿನ ಒಂದು ವಿಭಿನ್ನ ಕತೆ ಆಕ್ಚುಲಿ ಇದು. ಇವತ್ತಿನ ಟ್ರೆಂಡಿಗೆ ತುಂಬಾ ಇಷ್ಟ ಆಗೋ ಕತೆ. ಖಂಡಿತವಾಗ್ಲೂ ಸದ್ಯದಲ್ಲೇ ನಿಮ್ ಮುಂದೆ ಬರ್ತೀವಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ಗೋಲ್ಮಾಲ್ ಗ್ಯಾಂಗ್ ಸಿನಿಮಾ ಮತ್ತೆ ಕನ್ನಡ ಚಿತ್ರರಂಗದ ಮೇಲೆ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊಂತೀನಿ. ಆರಾಧನಾ ಭಟ್ ಅವರು, ಆಕ್ಚುಲಿ ಸ್ನೇಹ ಅವರು, ಹಾಗೆ ಪೂಜಾ ಅವರು, ಅನರ್ಘ್ಯ ಅವರು. ಹೇಳ್ತೀನಿ ಮೇಡಮ್, ಬರುತ್ತೆ ಒಂಚೂರು ಕನ್ನಡ ಸಣ್ಣ ಬರುತ್ತೆ. ಅದೊಂದು ಸ್ವಲ್ಪ ಸಂಸ್ಕೃತ ಪದ ಇದ್ದಂಗಿದೆ, ನಾನು ಒಂಚೂರು ಹೇಳ್ತೀನಿ. ಆಕ್ಚುಲಿ ಎಲ್ಲರ ಜೊತೆನೂ ನಮ್ದು ಕಾಂಬಿನೇಷನ್ ಸೀನ್ಸ್ ಗಳಿದೆ. ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ, ಆಕ್ಚುಲಿ ಇವ್ರು ಹೇಳ್ದಂಗೆ ಅಂತದ್ದು ನಮ್ಮ ಸ್ನೇಹ ಅವ್ರು ಹೇಳ್ದಂಗೆ ಎಲ್ಲರದು ರಿಹರ್ಸಲ್ ಮಾಡಿ, ನಾವು ನಾಟಕದ ಏನ್ ರಿಹರ್ಸಲ್ ಮಾಡ್ತೀವಿ ಆ ತರ ಮಾಡಿ ಡೈರೆಕ್ಟ್ರು ಕ್ಯಾಮ್ರಾ ಮುಂದೆ ಕೆರ್ಕೊಂಡ್ ಬಂದಿದ್ರಿಂದ ನಮ್ಗೆ ಯಾವತ್ತೂ ಏನು ಸಮಸ್ಯೆ ಆಗ್ಲಿಲ್ಲ. ಎಲ್ಲರೂ ಒಂದೇ ಫ್ಯಾಮಿಲಿ ಅದೆಲ್ಲ ಬೇಡ ಆಗಿದ್ ಬಿಡಿ. ಕರ್ಕೊಂಡ್ ಬಂದಿದ್ದೆ ಸಾ ಹಂಗ ಹೇಳ್ದ ಸಾ ಹಂಗ್ ಬಂದ್ಬಿಡ್ತಾ? ಆಕ್ಚುಲಿ ಇಲ್ಲ, ಸಿನಿಮಾದಲ್ಲಿರೋ ಸಿಚುಯೇಷನ್ ಕಾಮಿಡಿನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿ ಹಂಗೇನಿಲ್ಲ, ಮೋಸ್ಟ್ಲಿ ಮಿಸ್ ಆಗಿ ಬಂದಿರ್ಬೇಕು. ಹೌದಾ ಸರ್? ಹೋಗ್ಲಿ ಬಿಡಿ ಸರ್, ಹಂಗೆ ಅನ್ಕೊಳ್ಳಿ ಅತ್ಲ ಗೋಲಿ. ಆದ್ರೂ ತಪ್ಪಾಗಿದ್ರೆ ಸಾರಿ ಸರ್, ಓಕೆನಾ ಸರ್? ನಾನಾ ಸರ್? ಸರ್ ಒಂದು ವಸ್ತು ಹುಡ್ಕೊಂಡು ಹೋಗ್ತೀವಿ, ಅವ್ರು ಹೇಳ್ದಂಗೆ ಕಾರಲ್ಲಿ ಹೋಗ್ತೀವಿ ಸರ್, ವಸ್ತು ಬೇರೆ ಸರ್. ನೀವ್ ಹೇಳ್ದಂಗೆ ಕಾರ್ ಕಳ್ರು, ಆದ್ರೂ ವಸ್ತುನ ಹುಡ್ಕೊಂಡು ಹೋಗೋದು ಬೇರೆ ಸರ್. ಆದ್ರೆ ಕಾರಲ್ಲೇ ಹೋಗ್ತೀವಿ ಸರ್. ಕಾರ್ ಕಳ್ತನ ಮಾಡಲ್ಲ ಸರ್, ಅದಕ್ಕೋಸ್ಕರ ರೆಡಿ ಆಗ್ತೀವಿ. ಕತೆ ಹೇಳಲ್ಲ ಸರ್, ಅದು ವಸ್ತು ಸರ್, ಅವ್ರಿಗೆ ಗೊತ್ತು ಸರ್. ಅದಕ್ಕೇನೆ ನಾನು ಹೇಳಿಲ್ವಾ ಫಸ್ಟೇನೆ, ಇವ್ರ ಮುಂದೆ ಮಾತಾಡ್ಬೇಕಾದ್ರೆ ನಂಗೆ ಏನಂತ ನರ್ವಸ್ ಆಗಲ್ಲ ಅಂತ ಅವರೇ ಎಲ್ಲ ಹೇಳ್ತಾರೆ ಸರ್. ಮತ್ತೆ ಆನ್ಸರ್ ಅವರೇ ಕೊಡ್ತಾರೆ ಸರ್. ಹಂಗಾಗಿ ನನಗೆ ಮಾತಾಡ್ಬೇಕಾದ್ರೆ ಈ ಸಿನಿಮಾದಲ್ಲಿ ನಾವು ಮತ್ತೆ ಧರ್ಮಣ್ಣ, ಕಾರ್ತಿಕ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದೀವಿ. ನಾನು ಸತೀಶ್ ಅಂತ, ರಮೇಶ್ ಅಂತ ಹೇಳಿ. ಸೊ ಎಲ್ಲಾ ಫ್ರೆಂಡ್ಸ್ ಗಳಿಗೂ ಕನೆಕ್ಟ್ ಆಗುತ್ತೆ. ಅಂದ್ರೆ ಅವ್ರು ಏನೇ ಬೇಜಾರಿದ್ರು ಜೊತೆಲೆಲ್ಲ ಓಡಾಡ್ಕೊಂಡು ವಸ್ತುಗಳನ್ನ ಏನ್ ಹುಡ್ಕೊಂಡು ಹೋಗ್ತೀವಿ, ಆ ಒಂದು ಪ್ರತಿಯೊಬ್ರು ಒಂದೊಂದು ವಸ್ತುಗಳನ್ನ ಹುಡುಕ್ತಾ ಇರ್ತೀವಿ. ಈ ಸಿನಿಮಾದಲ್ಲೂ ಸಹ ನಾವು ಒಂದು ವಸ್ತು ಹುಡ್ಕೊಂಡು ಹೋಗ್ತೀವಿ. ಆ ವಸ್ತು ಸಿಗುತ್ತೋ ಇಲ್ವೋ ಅದೇ ಒಂದ್ ಕತೆ. ಮತ್ತೆ ಎಲ್ರದ್ದು ಸಪೋರ್ಟ್ ತುಂಬಾ ಚೆನ್ನಾಗಿತ್ತು. ಪ್ರೊಡ್ಯೂಸರ್ ಮೇಡಮ್ದು ಮತ್ತೆ ಸೀನಿಯರ್ ಆರ್ಟಿಸ್ಟ್ ಗಳಾಗಿರೋ ಶ್ರೀನಾಥ್ ವಸಿಷ್ಠ ಅವರು, ಮತ್ತೆ ಮಂಡ್ಯ ರಮೇಶ್ ಸರ್, ಕಾರ್ತಿಕ್ ಅವ್ರದ್ದು, ಮತ್ತೆ ನಮ್ ಕೋ ಆರ್ಟಿಸ್ಟ್ ಗಳ ಹೆಸರು ಹೇಳ್ತೀನಿ ತಡೆ ಮಾಹಿತಿ, ಆರಾಧನಾ ಭಟ್ಟು, ಸ್ನೇಹ ಆಚಾರ್ಯ ಅವರು, ಪೂಜಾ ಅವರು, ಮತ್ತೆ ಅನರ್ಘ್ಯ ಅವ್ರದ್ದೆಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್. ಮತ್ತೆ ನಮ್ಮ ಅಸೋಸಿಯೇಟ್ ಹುಡುಗರು ಎಲ್ಲ ಟೀಮ್ ವರ್ಕ್ ತುಂಬಾ ಚೆನ್ನಾಗಿತ್ತು. ಸಿನಿಮಾ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ ಅನ್ಕೊಂಡಿದೀವಿ. ನಿಮ್ಮೆಲ್ಲರದ್ದು ಸಪೋರ್ಟ್ ಹೀಗೆ ಇರ್ಲಿ ಸರ್. ಹೊಸ ಸಿನಿಮಾ ಮತ್ತೆ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ನೀವೆಲ್ಲ ಸಪೋರ್ಟ್ ಹೀಗೆ ಇರ್ಲಿ. ನಂದು 5ನೇ ಸಿನಿಮಾ ಸರ್. ಲಾಸ್ಟ್ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅಂತ ಒಂದು ಸಿನಿಮಾ ಮಾಡಿದ್ವಿ ಸರ್. ಥಿಯೇಟರ್ ಆರ್ಟಿಸ್ಟ್ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳೆಲ್ಲ ಒಳ್ಳೆ ಮಲೆಗಳಲ್ಲಿ ಮದುಮಗಳು ನಾಟಕದಲ್ಲಿ ಹುಲಿಯಾ ಅಂತ ಒಂದು ಪಾತ್ರ ಮಾಡಿದ್ವಿ, ನಾಯಿ ಪಾತ್ರ, ಅನಿಲ್ ಹುಲಿಯಾ ಅಂತ. ಥ್ಯಾಂಕ್ ಯು ಸರ್.